ಮಂಥಮಂಥಗಳು ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮೌಳಿ ಪಾಂಡೆಯವರು ಬರೆದಿರುವ ಬಾಲಬೌದ್ಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ಬಂಧ ಅಧಿಕಾರದ ಚತುರ್ಥ ಮಂಗಲ ಕಲಶವಿದೆ. ತಥಾಪಿ ನಿರರ್ಗಲಂ ಚರಿತುಮಿಷ್ಯತೆ ಜ್ಞಾನಿನಾಂ ತದಾಯತನಮೇವ ಸಾಟಿಲ ನಿರರ್ಗಲಾ ವ್ಯಾಪೃತಿಃ ಅಕಾಮಕೃತಕರ್ಮ ತನ್ಮತಂ ಅಕಾರಣಂ ಜ್ಞಾನಿನಾಂ ದ್ವಯಂ ನ ಹಿ ವಿರುಧ್ಯತೆ ಕಿಮು ಕರೋತಿ ಜಾನಾತಿ ಚ. ತಥಾಪಿ ಜ್ಞಾನಿನಾಂ ನಿರರ್ಗಲಂ ಚರಿತುಂ ನ ಇಷ್ಯತೆ. ಒಂದು ವೇಳೆ ಕಾರ್ಮಣ ವರ್ಗಣಗಳು, ಮನ ವಚನ ಕಾಯಗಳ ಯೋಗ, 5 ಇಂದ್ರಿಯಗಳು, ಮನಸ್ಸು, ಜೀವಗಳ ಘಾತ ಇತ್ಯಾದಿ ಬಾಹ್ಯ ಸಾಮಗ್ರಿಗಳು ಕರ್ಮಬಂಧದ ಕಾರಣವಿಲ್ಲ. ಕರ್ಮಬಂಧದ ಕಾರಣವು ರಾಗಾದಿ ಅಶುದ್ಧತೆ ಇದೆ. ವಸ್ತುವಿನ ಸ್ವರೂಪವು ಹೀಗೆ ಇದೆ. ಆದರೂ ಕೂಡ ಜ್ಞಾನಿನಾಂ ಶುದ್ಧ ಸ್ವರೂಪದ ಅನುಭವ ಸಂಪನ್ನರಿರುವಂಥ ಸಮ್ಯಕ್ ದೃಷ್ಟಿ ಜೀವರುಗಳು ನಿರರ್ಗಲ ಚರಿತು ಪ್ರಮಾದಿಯಾಗಿ ವಿಷಯಭೋಗದ ಸೇವನೆಯನ್ನು ಮಾಡುತ್ತಾರೆಂದರೆ ಮಾಡಿಯೇ ಮಾಡುತ್ತಾರೆ. ಜೀವಗಳ ಘಾತವಾದರೆ ಎಂದರೆ ಹಾಗೆಯೇ ಆಗುತ್ತದೆ. ಮನವಚನ ಕಾಯಗಳು ಹೇಗೆ ಪ್ರವರ್ತಿಸುತ್ತವೆ ಹಾಗೆಯೇ ಪ್ರವರ್ತಿಸುತ್ತಾರೆ. ಇಂಥ ನಿರಂಕುಶ ವೃತ್ತಿಯು ಅವರದಿರುವುದಿಲ್ಲ. ನೈಷ್ಯತೆ ತಿಳಿದುಕೊಂಡು ಮಾಡುತ್ತಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹೀಗಂತೂ ಗಣಧರ ದೇವರು ಮನ್ನಿಸುವುದಿಲ್ಲ. ತಿಳ್ಕೊಂಡು ಮಾಡಿದರೆ ಅದರಿಂದ ಏನು ಕರ್ಮದ ಬಂಧ ಆಗುವುದಿಲ್ಲ ಅಂಥೇಳಿ ನೀನು ಒಂದು ವೇಳೆ ಹಾಗೆ ಪ್ರವೃತ್ತಿ ಮಾಡದಿ ಅಂತಂದ್ರೆ ನಿನಗೆ ಬಂಧ ಆಗುವುದಿಲ್ಲ ಅಂಥೇಳಿ ಗಣಧರ ದೇವರ ಮನ್ನಿಸುವುದಿಲ್ಲ. ಅದ್ಭುತ ಮಾತಿದೆ. ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡಿಯೇ ಮಾಡ್ತಾರೆ. ಭೋಗದ ಸೇವನೆಯನ್ನು ಪ್ರಮಾದಿಯಾಗಿ ಮಾಡ್ತಾರೆ. ಅರೆ ಮಾಡಿಯೇ ಮಾಡ್ತಾರೆ, ಪ್ರಮಾದಿಯಾಗಿ ಮಾಡ್ತಾರೆ. ನಿರರ್ಗಲ ಶಬ್ದದ ಅರ್ಥ ಪ್ರಮಾದಿ ಮಾಡಿದ್ದಾರೆ. ನಿರಂಕುಶ ಅನ್ನೋದೊಂದು ನಮ್ಮ ಆಡು ಭಾಷೆಯೊಳಗೆ, ಆದ್ರೆ ಆಗಮದ ಭಾಷೆಯೊಳಗೆ ಪ್ರಮಾದಿ ಅಂತ ನೋಡ್ರಿ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಒಂದು ಮಿಥ್ಯಾತ್ವ ಹೋಗಿದೆ, ಎರಡನೆಯದಾಗಿ ಅವಿರತಿ ಹೋಗಿದೆ. ಆದರೆ ಪ್ರಮಾದ ಇದೆಲ್ಲ ಇವರೆಲ್ಲ ಭೋಗಿಸುವಂಥವ್ರಿಗೆ 4ನೇ 5ನೇ ಗುಣಸ್ಥಾನವರ್ತಿಗಳಿಗೆ ಪ್ರಮಾದ ಇದೆ ಏನಿಲ್ರಿ. ಪ್ರಮಾದ ಎಲ್ಲಿದೆ? 6ನೇ ಗುಣಸ್ಥಾನಕ್ಕೆ ಪ್ರಮತ್ ಅಂದ್ರೆ ಪ್ರಮಾದಿ ಅಂದ್ರೆ. ಹಾಗಾದ್ರೆ 4ನೇ 5ನೇ ಗುಣಸ್ಥಾನದೊಳಗಂತೂ ಪ್ರಮಾದ ಇದೇನೇ ಇದೆ. ಆದ್ರೆ ಪ್ರಮಾದ ಇರುವ ಮಾತು ಬೇರೆ, ಅವರು ಪ್ರಮಾದಿ ಆಗುವ ಮಾತು ಬೇರೆ. ಪ್ರಮಾದ ಇರುವ ಮಾತು ಬೇರೆ. ನಿಜವಾಗಿ ಯಾವಾಗ ಜೀವ ಮನ ವಚನ ಕಾಯ ಇಂದ್ರಿಯ ಮನಸ್ಸುಗಳ ಭೋಗ ಇವುಗಳಿಂದ ಸಂಪೂರ್ಣ ರೂಪವಾಗಿ ಬಿಡುಗಡೆ ಹೊಂದುವುದಿಲ್ಲವೋ, ನಿವೃತ್ತ ಆಗುವುದಿಲ್ಲವೋ ಅಲ್ಲಿಯವರೆಗೆ ಮಿಥ್ಯಾತ್ವದ ನಾಶ ಮಾಡುವ ಉಪಾಯ ಅವನ ಹಸ್ತಗತ ಆಗುತ್ತದೆ. ಪ್ರಮಾದ ಅಂದ್ರೆ ಏನ? ಪರಪದಾರ್ಥದೊಳಗೆ ಮೈಮರೆಯುವಿಕೆ. ಪರಪದಾರ್ಥದೊಳಗ ತಾನು ಪರಪದಾರ್ಥದಿಂದ ತನ್ನ ಸುಖ ದುಃಖಗಳ
ಅನ್ನುವುದ ಸಂಪೂರ್ಣ ರೂಪದಿಂದ ಎಲ್ಲೆ ಜೀವದ ಪ್ರದೇಶದೊಳಗ ಪರ್ಯಾಯ ಏನು ವ್ಯಾಪ್ತ ಇದೆಯೋ ಆ ಪರ್ಯಾಯದ ಅವಿಭಾಗಿ ಪ್ರತಿಚ್ಛೇದದೊಳಗೆ ಇದೆಯೋ ಅಲ್ಲಿಯವರೆಗೆ ಅದನ್ನು ಪ್ರಮಾದ ಅಂತಾರೆಪ್ಪ. ಪ್ರಮಾದ ಅಂದ್ರೆ ಏನ? ಪರದ್ರವ್ಯದೊಳಗ ತಾನೆನ್ನುವ ಪರದ್ರವ್ಯದಿಂದ ಸುಖ ದುಃಖ ಲಾಭ ಹಾನಿ ಎನ್ನುವ ರೂಪದ ಪರ್ಯಾಯ ಯಾವ ಆತ್ಮನ ಅಸಂಖ್ಯ ಪ್ರದೇಶದೊಳಗ ವ್ಯಾಪ್ತ ಇದೆಯೋ ಆ ಪರ್ಯಾಯದೊಳಗ ಅವಿಭಾಗಿ ಪ್ರತಿಚ್ಛೇದದೊಳಗ ಆ ಪ್ರಕಾರದ ಅಭಿಪ್ರಾಯ ವ್ಯಾಪ್ತ ಇದೆಯೋ ಅಲ್ಲಿಯವರೆಗೆ ಆ ಜೀವ ಪ್ರಮಾದಿ ಇದ್ದಾನೆ. ಪ್ರಮಾದ ಹೋಗದ ವಿನಃ ಮಿಥ್ಯಾತ್ವ ಹೋಗುವುದಿಲ್ರಿ. ಯಾವಾಗೂ ತಿಳ್ಕೊಳ್ಳೋದು ಮಿಥ್ಯಾತ್ವದ ನಾಶ ಮಾಡಬೇಕಾದ್ರೆ ಪರದ್ರವ್ಯದೊಳಗಿನ ತನ್ನತನದ ಭಾವ ಬಿಡಬೇಕಾಗೋದಿಲ್ಲ. ಅರೇ ಪರದ್ರವ್ಯದೊಳಗೆ ತನ್ನತನದ ಭಾವ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಲಾಭ ಹಾನಿಯ ಅಭಿಪ್ರಾಯ ಏನಿದೆ ಅಲ್ಲ ಅದುವೇ ಮಿಥ್ಯಾತ್ವ ಇದೆ ರೀ. ಹಾಗಾದ್ರೆ ಸ್ವದ್ರವ್ಯದ ಪ್ರಜ್ಞೆ ಮೂಡಿ ಬರದೆ ಇರೋದ ಪರದ್ರವ್ಯದೊಳಗ ತನ್ಮಯತೆ ಇರೋದ ಇಂಥ ಪ್ರಮಾದದ ವಿದ್ಯಮಾನತೆಯೊಳಗ ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಹೇಗಾಗೋದ? ಸಮ್ಯಕ್ ದರ್ಶನ ಆಗಬೇಕಾದ್ರೆ ಮಿಥ್ಯಾತ್ವದ ಅಭಾವ ಆಗೋದ ಅನಿವಾರ್ಯ ಇದೆ. ಮಿಥ್ಯಾತ್ವದ ಅಭಾವ ಆಗಬೇಕಾದ್ರೆ ಪರದ್ರವ್ಯದೊಳಗೆ ಮೂರ್ಛಿತ ಬುದ್ಧಿಯ ಅಭಾವ ಆಗೋದು ಅವಶ್ಯಕ ಇದೆ. ಮೊದಲು ಯಾವುದಾಗ್ತಿದೆ? ಅರೇ ಮೊದಲ ಸ್ವಪರ ಪದಾರ್ಥಗಳ ಜ್ಞಾನಪೂರ್ವಕ ಪರದಿಂದ ವಿರಕ್ತಿ ಆಗ್ತಿದೆ. ಪರದಿಂದ ವಿರಕ್ತಿ ಆಗ್ತಿದೆ, ಅನಾಸಕ್ತತೆ ಬರ್ತಿದೆ ಪರದ ಕುರಿತಾಗಿ. ಪರದಿಂದ ವಿಮುಖತೆಯ ಮೂಲಕ ಅರೆ ಎಷ್ಟೆಷ್ಟು ಪರದ ಆಸಕ್ತಿ ಅಭಿರುಚಿ ಬಿಟ್ಟು ಹೋಗ್ತಿದೆಯೋ ಅಷ್ಟಷ್ಟ ಸ್ವಭಾವದ ಗ್ರಹಣ ಮಾಡುವ ಸಲುವಾಗಿ ಅಥವಾ ಮಿಥ್ಯಾತ್ವದ ಅಭಾವ ಮಾಡುವ ಸಲುವಾಗಿ ಅವನಲ್ಲಿ ಸಾಮರ್ಥ್ಯ ಬರ್ತಿದೆ ರೀ. ಪ್ರಮಾದದಿಂದ ಜಡವತ್ ಆಗಿದ್ದಾನೆ. ಜಡದೊಳಗ ಏಕತ್ವ ಬುದ್ಧಿ ಜಡದ ಅನುಭವ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಚೈತನ್ಯ ರೂಪದೊಳಗ ಸಶಕ್ತತೆ ಅಥವಾ ಬಲವಂತತೆ ಬರುವುದು ಸಾಧ್ಯ ಇಲ್ಲ. ಎರಡು ಕಡೆಗೆ ವೀರ್ಯ ಏಕಕಾಲಕ್ಕೆ ಕಾರ್ಯ ಮಾಡೋ ಸಾಧ್ಯ ಇಲ್ಲ. ಮತ್ತು ವೀರ್ಯದ ಅನುಸಾರವಾಗಿ ಜ್ಞಾನ ದರ್ಶನಗಳದ್ದು ಪ್ರವೃತ್ತಿ ಇದೆ. ವೀರ್ಯ ಎರಡು ವಿರುದ್ಧ ಮಾರ್ಗದೊಳಗ ಏಕಕಾಲಕ್ಕ ಕಾರ್ಯ ಮಾಡೋ ಸಾಧ್ಯ ಇಲ್ಲ. ಅರ್ಥಾತ್ ಆತ್ಮನ ಜ್ಞಾನ ದರ್ಶನದ ಫಲ ಪರದೊಳಗನೂ ತನ್ಮಯ ಇರುವುದ ಮತ್ತು ಸ್ವವನ್ನು ತಿಳಿಯುವ ಪ್ರಯತ್ನ ಮಾಡೋದ ಹೀಗೆಂದೂ ಸಾಧ್ಯ ಆಗುವುದಿಲ್ಲ. ಜ್ಞಾನ ದರ್ಶನದೊಳಗ ಶಕ್ತಿ ಬರೋದ ಅರ್ಥಾತ್ ಜ್ಞಾನ ದರ್ಶನ ಪ್ರಬಲ ಆಗೋದ ಅರ್ಥಾತ್ ಪ್ರಮಾದ ಬಿಡ್ತಾ ಹೋಗೋದು, ಅರ್ಥಾತ್ ವೀರ್ಯ ಜಾಗೃತ ಆಗೋದು, ಅರ್ಥಾತ್ ಪರದ ಕಡೆಗೆ ವಿರಕ್ತಿ ಅನ್ರಿ, ಅನಾಸಕ್ತ ಅನ್ರಿ, ಅನಭಿರುಚಿ ಅನ್ರಿ. ಇದು ಅವನಲ್ಲಿ ಎಷ್ಟೆಷ್ಟು ಆದೀತು ಅಷ್ಟಷ್ಟ ಇವನಿಗೆ ವೀರ್ಯ ಸ್ವಭಾವದ ಗ್ರಹಣ ಯೋಗ್ಯ ಆಗ್ತಿದೆ ರೀ. ವೀರ್ಯ ಅಂದ್ರೆ ಅಥವಾ ಜ್ಞಾನ ದರ್ಶನದ ಸಾಮರ್ಥ್ಯ ಅಂದ್ರೆ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವನು ಪ್ರಮಾದಿಯಾಗಿ ನಿರರ್ಗಲ ರೂಪದಿಂದ ಅರ್ಥಾತ್ ಪ್ರಮಾದಿಯಾಗಿ ಭೋಗಿಸ್ತಾನೆ. ಯಾವ ಮನವಚನ ಕಾಯದ ಪ್ರವೃತ್ತಿ ಇದೆ, ಯಾವ ಇಂದ್ರಿಯಗಳ ಭೋಗ ಇದೆ, ಅದರೊಳಗೆ ಪ್ರಮಾದಿಯಾಗಿ ವರ್ತಿಸ್ತಾನೆ. ಹೀಗೆ ಮಾತ್ರ ಇಲ್ಲ. ಹೀಗೆ ಗಣಧರ ದೇವರು ಮನ್ನಿಸುವುದಿಲ್ಲ ಅಂತ ಹೇಳ್ತಾರೆ. ಯಾವ ಪ್ರಕಾರ ಗಣಧರ ದೇವರ ಮನ್ನಿಸುವುದಿಲ್ಲವೋ
ಆ ಪ್ರಕಾರದ ಅಜ್ಞಾನಿಗಳ ತಿಳಿವಳಿಕೆ ಅಥವಾ ಮನ್ನಣೆ ಏನಿದೆ ಮನ್ನಣೆ ಶಬ್ದ ಇದೆ ರೀ. ಹೇಳುವುದ, ಕೇಳುವುದ, ತಿಳಿಯುವುದ ಮಾತಿಲ್ಲ, ಮನ್ನಿಸುವ ಮಾತಿದೆ. ಗಣಧರ ದೇವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಬಾಹ್ಯ ಸಾಮಗ್ರಿಗಳಿಂದ ಕರ್ಮ ಬಂಧ ಆಗುವುದಿಲ್ಲ, ರಾಗಾದಿ ಅಶುದ್ಧ ಪರಿಣತಿಯಿಂದನ ಕರ್ಮ ಬಂಧ ಆಗ್ತಿದೆ. ಹೀಗೇ ವಸ್ತು ಸ್ವರೂಪ ಇದೆ. ಹೀಗೆ ಹೇಳಿದ ನಂತರ ಅನುಭವ ಸಂಪನ್ನ, ಶುದ್ಧ ಸ್ವರೂಪದ ಅನುಭವ ಸಂಪನ್ನ ಸಮ್ಯಕ್ ದೃಷ್ಟಿ ಜೀವರುಗಳೇನಿದ್ದಾರೋ ಅವರ ಭೋಗದೊಳಗ, ಮನವಚನ ಕಾಯ ಯೋಗದೊಳಗ ಆ ಪ್ರಕಾರ ಪ್ರಮಾದಿಯಾಗಿ ವರ್ತಿಸುವುದೇ ಇಲ್ಲ. ಹಾಗಾದರೆ ಸಮ್ಯಕ್ ದೃಷ್ಟಿಗೆ ಬಂದ ಯಾವ ಕಾರಣದಿಂದ ಆಗಲಿಲ್ಲ? ಅಶುದ್ಧ ಪರಿಣತಿಯ ಅಭಾವದಿಂದೋ ಅಥವಾ ಆ ಯಾವ ಮನವಚನ ಕಾಯ ಅಥವಾ ಇಂದ್ರಿಯ ವಿಷಯಗಳಲ್ಲಿ ಪ್ರಮಾದಿ ಆಗದೇ ಇರುವುದರಿಂದ. ಯಾವುದರಿಂದ ಅವನಿಗೆ ಕರ್ಮ ಬಂಧ ಆಗುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ರಾಗಾದಿ ಅಶುದ್ಧ ಪರಿಣತಿ ಇಲ್ಲದೇ ಇರುವುದರಿಂದ ಕರ್ಮದ ಬಂಧ ಆಗುವುದಿಲ್ಲವೋ, ಅಥವಾ ಯಾವ ಬಾಹ್ಯ ಸಾಮಗ್ರಿಗಳಿದ್ದಾವೆ ಅವುಗಳಲ್ಲಿ ಪ್ರಮಾದಿ ಆಗದೇ ಇರುವುದರಿಂದ ಕರ್ಮದ ಬಂಧ ಆಗುವುದಿಲ್ಲ. ಪ್ರಮಾದಿ ಆಗದೇ ಇರುವುದರಿಂದನೇ ಕರ್ಮದ ಬಂಧ ಆಗುವುದಿಲ್ಲ. ಹೇಳೇ ಇಲ್ಲ ಅಲ್ಲಿ, ಪ್ರಮಾದ ಹೇಳಿಯೇ ಇಲ್ಲ ಅಲ್ಲಿ. ಸಿದ್ಧಾಂತ ಗ್ರಂಥದೊಳಗೆ ಪ್ರಮಾದ ಹೇಳಿದ್ದಾರೆ. ಇದು ಸಮಯಸಾರದ ಟೀಕೆ ಬರೆಯುವಂಥ ಆಚಾರ್ಯ ಅಮೃತಚಂದ್ರದ ಮಾತು ಇದೆ. ಅದಕ್ಕೆ ಪ್ರಾರಂಭದೊಳಗೆ ಹೇಳ್ತಾರೆ, ಸಮಯಸಾರವೇ ಇದ್ದ ಕಾರಣ, ಅರೆ ಅಧ್ಯಾತ್ಮ ಗ್ರಂಥ ಇದ್ದ ಕಾರಣ, ದೃಷ್ಟಿಯ ನಿರ್ಮಲತೆಗೆ ಆಧಾರವಿರುವಂಥ ಗ್ರಂಥ ಇದ್ದ ಕಾರಣ ಪ್ರಮಾದದ ಸದ್ಭಾವದೊಳಗೆ ಸಮ್ಯಕ್ ದರ್ಶನ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾರ ಜೀವನದೊಳಗ ಕುಂದರ ಹೇಳಿದ್ದಾರೆ, ಕುಂದರ ಜೀವನದೊಳಗೆ ಪ್ರಮಾದ ಇಲ್ಲ ಅನ್ನೋ ಮಾತಿಲ್ಲ. ಆದರೆ ಸಮ್ಯಕ್ ದೃಷ್ಟಿಯ ಜೀವನದೊಳಗೆ ಪ್ರಮಾದ ಇರುವುದಿಲ್ಲ ಅನ್ನೋದು ವಾಸ್ತವಿಕತೆ ಅಲ್ಲ. ಆದರೆ ಸಮ್ಯಕ್ ದರ್ಶನದ ಸಲುವಾಗಿ ಯಾವ ಉದ್ಯಮಶೀಲದನಲ್ಲ ಅಲ್ಲೆಲ್ಲಿ ಪ್ರಮಾದ ಇದೆ ರೀ. ಯಾವುದರ ಶೀರ್ಷಿಕೆಯನ್ನ ಪಂಡಿತ್ ಟೋಡರಮಲ್ಲರ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ ಅಂಥೇಳಿ ಇರಿಸಿದರು, ಅಲ್ಲಿ ಯಾವ ವಿವೇಚನೆ ಬರ್ತಿದೆ ಅಲ್ಲಿ ಅವನಿಗೆ ಪ್ರಮಾದ ಯಾವಾಗ ಇದೆ ಹೇಳಿ. ಏನು ವಿವೇಚನೆ ಮಾಡಿದಾರಲ್ಲ ಅದರೊಳಗೆ ಪ್ರಮಾದ ಎಲ್ಲಿ ಕಾಣಿಸ್ತಿದೆ? ಅರೆ ತಿಳಿತಾ ಇಲ್ಲ ಇದೆ ಯಾಕೋ, ಆಮೇಲೆ ತಿಳಿದ್ರೆ ಆಯ್ತು ಬಿಡ್ರಿ ಅನ್ಲಿಲ್ರಿ ಅವ ಅಂತಾನೇನ್ರಿ. ಅರೆ ಬುದ್ಧಿ ನಂದು ಕಮ್ಮಿ ಇದೆ, ಅದಕ್ಕೆ ನನಗೆ ಜ್ಞಾನಿ ಗುರುಗಳ ವಚನದ ಮರ್ಮ ತಿಳಿತಾ ಇಲ್ಲ ಅಂದಿಲ್ರಿ. ಪ್ರಮಾದರಹಿತ ಉದ್ಯಮ ಮಾಡಿದರೆ, ಪ್ರಮಾದರಹಿತ ಉದ್ಯಮ ಮಾಡುವುದರಿಂದ ಏನು ಹೇಳಿದ್ರೆ ಕೊನೆಗೆ ಇದೇ ಭವದಲ್ಲಿ ತಪ್ಪಿದ್ರೆ ಮುಂದಿನ ಭವದಲ್ಲಿ, ಅದೂ ತಪ್ಪಿದರೆ ಅದರ ಮುಂದಿನ ಭವದೊಳಗೆ ನಿಶ್ಚಿತವಾಗಿ ಸಮ್ಯಕ್ ದರ್ಶನ ಪ್ರಾಪ್ತ. ಅಂದ್ರೆ ಪ್ರಮಾದ ಯಾವಾಗ ಬಿಟ್ಟಿದ? ಟೋಡರಮಲ್ಲರ ಪ್ರಕಾರ 3 ಭವ ಮೊದಲನೇ, ಮೋಕ್ಷ ಆಗೋಕ್ಕಿಂತ 3 ಭವ ಮೊದಲ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಆಗುವ ಸಲುವಾಗಿ ಭವಗಳ ಕಳೀತಾವ್ರಿ, ಭವಗಳ ವ್ಯತೀತ ಆಗ್ತಾವ. ನಾವು ಗಾಬರಿ ಆಗೋದ ಅಥವಾ ಭಯ ಪಡೋದ ಅವಶ್ಯಕಿಲ್ಲ. ನನಗೆ ಯಾಕೆ ಇನ್ನೂ ಆಗ್ತಾ ಇಲ್ಲ? ಅರೆ ಅದರ ಯೋಗ್ಯತೆ ಯಾವಾಗ ಬರ್ತಿದೆ, ಅದಕ್ಕೆ ಅನುಕೂಲ ಪ್ರಯತ್ನ ನೀನು ಯಾವಾಗ ಮಾಡ್ತೀಯ ಆವಾಗ ಆಗ್ತಿದೆ. ಪ್ರಯತ್ನ ಮಾಡು ವೇಳೆದೊಳಗ ಫಲದ ಅವಲೋಕನೆ ಮಾಡುವುದಿಲ್ರಿ ಜೀವ. ಮಾಡ್ತಾನೇನ್ರಿ? ಬೀಜ ಬಿತ್ತು ವೇಳೆದೊಳಗ ಫಲದ ಅವಲೋಕನೆ ಮಾಡ್ತಾನೆ. ಅರೆ ಭಾವದೊಳಗಿದ್ರೆ ಇರಬಹುದ್ರಿ, ಆದ್ರೆ ಬೀಜದೊಳಗೆ ಎಲ್ಲಿಂದ ಕಾಣೋದ್ರಿ? ಅದ ಮೊಳಿಬೇಕ, ಅದ ಫಸಲು ಬರಬೇಕ. ಅರೆ ಆವಾಗೆಲ್ಲ ಕೂಡ ಅವನಿಗೆ ಅದನ್ನು ಜೋಪಾನ ಮಾಡೋದಿರ್ತಿದೆ ವಿನಃ ಅದರ ಫಲದ ಲಕ್ಷ್ಯದಿಂದ ಅದರ ತಿರಸ್ಕಾರ ಮಾಡೋದಿರುವುದಿಲ್ರಿ.
ಅದರ ಕಡೆಗಿನ ಆಸಕ್ತಿ ಕಮ್ಮಿ ಆಗುವುದಿಲ್ಲ. ಬೆಳೆಯ ಕಡೆಗಿನ, ಗಿಡದ ಕಡೆಗಿನ, ಫಲದ ವೃಕ್ಷ ಇರಲಿ ಅಥವಾ ಧಾನ್ಯದ ಫಸಲ ಇರಲಿ, ಇನ್ನ ಬರ್ತಾನೆ ಇಲ್ಲ. ತಿಂದು ಹೋಗ್ಲಿ ಹಸುಗಳ ಅಂತಂದ್ರೆ ಇಲ್ಲ. ಅದರ ಸಂರಕ್ಷಣೆ ಮಾಡ್ತಾನೆ ಪ್ರಭು. ಬೆಳಿಬೇಕು ಫಲೀಭೂತ ಆಗಬೇಕಾದ್ರೆ ಅದಕ್ಕೆ ಯೋಗ್ಯ ಬೆಳವಣಿಗೆಯವರೆಗೆ ಅದು ತಲುಪಬೇಕಲ್ಲ. ಹಾಗಾದ್ರೆ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿಯಲ್ಲೇ ಇಷ್ಟ ಸಾಮರ್ಥ್ಯ ಇದೆ, ವೀರ್ಯ ಇದೆ. ಯಾವುದರೊಳಗೆ ವೀರ್ಯ ಯಾವುದರೊಳಗೆ ನಿಜವಾಗಿ ವೀರ್ಯ, ಜೀವದ ವೀರ್ಯ ಯಾವುದರೊಳಗೆ ಇರ್ತಿದೆ? ಕರ್ಮವನ್ನು ಜಯಿಸುವುದರೊಳಗ, ತಪಸ್ಸು ಮಾಡುವುದರೊಳಗೆ ವೀರ್ಯ ಯಾವುದರೊಳಗೆ ಇರ್ತಿದೆ? ಜ್ಞಾನ ದರ್ಶನದೊಳಗೆ ವೀರ್ಯ ರೀ. ಜ್ಞಾನ ದರ್ಶನವನ್ನು ಬಲಗೊಳಿಸೋದು, ಜ್ಞಾನ ದರ್ಶನವನ್ನು ಬಲಿಷ್ಠ ಮಾಡೋದು, ಸಮರ್ಥ ಮಾಡೋದು ಅದೇ ರೀ. ಹಾಗಾದ್ರೆ ಅದನ್ನು ಸಮರ್ಥ ಹೇಗೆ ಮಾಡ್ತಾನೋ? ಆಗಮದ ಅಭ್ಯಾಸದಿಂದ, ಗುರುವಿನ ಉಪದೇಶದಿಂದ. ಅವೆಲ್ಲ ನಿಮಿತ್ತಿದ್ರೆ ಇರ್ತಾವ್ರಿ. ಅದನ್ನು ಸಮರ್ಥ ಹೇಗೆ ಮಾಡ್ತಾನೋ ಅಂತಂದ್ರೆ ಜ್ಞಾನ ದರ್ಶನದ ಅಭೇದ ತ್ರಿಕಾಲ ಪಿಂಡ ಸ್ವರೂಪನಾದಂಥ ಆತ್ಮನ ಅವಲಂಬನೆಯಿಂದ ಅದನ್ನು ಬಲಗೊಳಿಸ್ತಾರೆ. ಅದರೊಳಗೆ ಬಲದ ವೃದ್ಧಿ ಯಾವುದರಿಂದ ಆಗ್ತಿದೆ? ವಸ್ತುವಿನ ಧ್ರುವ ತತ್ವದ ಅವಲಂಬನೆಯಿಂದ. ಅದೇ ಜ್ಞಾನ ದರ್ಶನ ಸಬಲ ಆಗಬೇಕಾದ್ರೆ ಜ್ಞಾನ ದರ್ಶನ ಎಲ್ಲಿಯವರೆಗೆ ಸರ್ವಜ್ಞ ಸರ್ವದರ್ಶಿ ತನಕ ಪ್ರಾಪ್ತ ಆಗುವವರೆಗೆ ಕೂಡ ಮತ್ತು ಆದ ನಂತರ ಕೂಡ ಅವಲಂಬನೆ ಯಾವುದರದ್ದಿದೆ? ಧ್ರುವದ. ಸ್ಪಷ್ಟ ಇದೆಯಲ್ಲ. ಅದರ ಅವಲಂಬನೆ ಎಷ್ಟು ಅಂಶದಿಂದ ತಪ್ಪುತ್ತಿದೆಯಲ್ಲ, ಅಷ್ಟು ಅಂಶದಿಂದ ಜ್ಞಾನ ದರ್ಶನ ಏನಾಗ್ತಿದೆ? ದುರ್ಬಲ ಆಗ್ತಿದೆ. ಎಷ್ಟು ಅಂಶದಿಂದ ಪ್ರಗಟ ಜ್ಞಾನ ದರ್ಶನಕ್ಕ ಧ್ರುವ ಜ್ಞಾನ ದರ್ಶನಮಯ ಅಭೇದ ಪಿಂಡದ ಅವಲಂಬನೆ ತಪ್ಪುತ್ತಿದೆ. ಅಷ್ಟಂಶದಿಂದ ಆ ಜ್ಞಾನ ದರ್ಶನ ನಿಶ್ಶಬ್ದ. ಅದಕ್ಕೆ ಶಕ್ತಿ ಯಾವುದರಿಂದ ಬರ್ತಿದೆ? ಸ್ವಭಾವದ ಅವಲಂಬನೆ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಮಾದಿ ಆಗೋದಿಲ್ಲ. ಪ್ರಮಾದಿ ಯಾವಾಗ ಬಿಟ್ಟು ಹೋಗಿದೆ? ಸಮ್ಯಕ್ ದರ್ಶನ ಪ್ರಾಪ್ತ ಆಗೋಕ್ಕಿಂತ ಮೊದಲ್ರೆ. ನಿಜವಾಗಿ ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ತತ್ವದ ನಿರ್ಣಯ ಆಗಬೇಕಾದ್ರೆ ಪ್ರಮಾದಿ ಜೀವಕ್ಕೆ ಆಗುದಿಲ್ಲ. ಪ್ರಮಾದ ಅಂದ್ರೆ ಏನ? ಪ್ರಮಾದ ಅಂದ್ರೆ ನಮ್ಮ ಬುದ್ಧಿಯೊಳಗೆ ಒಂದಿಷ್ಟ ಪ್ರಮಾದದ ಬಗ್ಗೆ ಸ್ಪಷ್ಟ ಜ್ಞಾನ ಆಗ್ಬೇಕು. ಪ್ರಮಾದ ಅಂದ್ರೆ ಏನ? ಉಣ್ಣದೇ ಇರೋದು, ತಿನ್ನದೇ ಇರೋದು, ಮಲಗದೇ ಇರೋದು ಅಲ್ಲ. ಪ್ರಮಾದ ಅಂದ್ರೆ ಏನ? ಪ್ರಮಾದ ಅರ್ಥಾತ್ ದೇಹಕ್ಕೆ ಸಂಬಂಧಿಸಿದ ಸಂಯೋಗಿ ಪದಾರ್ಥಗಳಲ್ಲಿ ನಾನು ಮತ್ತು ನನಗೆ ಅವುಗಳಿಂದ ಲಾಭ ಹಾನಿ. ದೇಹ ನಾನು, ಧನಕನಕಾದಿ ಪುತ್ರಾದಿ ಶತ್ರು ಮೊದಲಾದವರಿಂದ ಲಾಭ ಹಾನಿ. ಈ ಪ್ರಕಾರದ ಅಭಿಪ್ರಾಯ ಒಳಗಿಂದ ನಿಶ್ಶಕ್ತ ಆಗತಾ ಹೋಗೋದರ್ಥಾತ್ ಪ್ರಮಾದದ ತ್ಯಾಗ ಇದೆ. ಅರೆ ಭೋಗಿಸೋದಕ್ಕೆ ಯಾವ ವಿಪತ್ತು ಇಲ್ರಿ, ಬಂಧಿ ಅಲ್ಲ. ಆದ್ರೆ ಆ ಭೋಗದ ಜೊತೆಗೆ ಸುಖ ಬುದ್ಧಿಯ ಅನುಭವ ಇದೆಯಲ್ಲ, ಅದು ತುಂಡರಿಸ್ತಾ ಹೋಗೋದು. ಮತ್ತು ತುಂಡರಿಸಿದ್ರೆ ಭೋಗ ಹೇಗಾಗೋದ? ಅರೆ ಅದು ನಿನ್ನ ಅಧೀನ ಇಲ್ಲ, ಅದು ಪರದ ಅಧೀನ ಇದೆ. ಯಾವುದು? ಭೋಗರಿ. ಭೋಗಿಸೋದ, ಭೋಗದ ತ್ಯಾಗ ಮಾಡೋದ. ಇದಕ್ಕೆ ಒಂದು ಕಾರಣ ಹೊರಗಡೆ ಇದೆ. ಅದನ್ನಂತರ ಕರ್ಮದ ಉದಯ, ಚಾರಿತ್ರ ಮೋಹದ ಉದಯ, ಮಿಥ್ಯಾತ್ವದ ಸದ್ಭಾವದೊಳಗೂ ಕೂಡ ಚಾರಿತ್ರ ಮೋಹವನ್ನ ಮೊದಲ ಅವ ಏನು ಮಾಡ್ತಾನೆ? ದಬಾಯಿಸುವ. ನೋಡ್ರಿ,
ಮಿಥ್ಯಾತ್ವದೊಳಗ ಎರಡು ಭೇದ ಅದಾವ, ಹೌದೇನಿಲ್ರಿ? ಒಂದು ದರ್ಶನ ಮೋಹ, ಇನ್ನೊಂದು ಚಾರಿತ್ರ ಮೋಹ. ಹಾಗಾದ್ರೆ ಮುಂದಿನ ಏನದವ್ರಿ? ಮುಂದಿನ ಏನದವ್? ಅವಿರತಿ, ಪ್ರಮಾದ, ಕಷಾಯ, ಯೋಗ ಇದಾವಲ್ಲ, ಅವೇನದವ್ರಿ? ಅವೇನದವ? ದರ್ಶನ ಮೋಹ ಅದಾವೇನು ಚಾರಿತ್ರ ಮೋಹ ಅದಾವ್ರಿ? ಅವು ಚಾರಿತ್ರ ಮೋಹ ಅದಾವ್ರಿ. ಅರೆ ಮಿಥ್ಯಾತ್ವದೊಳಗಿನ ಚಾರಿತ್ರ ಮೋಹದ ಅಂಶವನ್ನ ಕ್ಷೀಣಿಸುವುದ ದರ್ಶನ ಮೋಹದ ನಾಶದ ಸಲುವಾಗಿ ಉಪಯೋಗಿ ಇದೆ ರೀ. ಏನ್ ಹೇಳಿತು? ಮಿಥ್ಯಾತ್ವದೊಳಗೆ ಯಾವ ಎರಡು ವಿಭಾಗ ಅದಾವಲ್ಲ, ಆ ವಿಭಾಗಗಳಲ್ಲೇ ನಿನಗೆ ದರ್ಶನ ಮೋಹದ ಅಭಾವ ಮಾಡೋದಿತ್ತು ಅಂದ್ರೆ ಚಾರಿತ್ರ ಮೋಹವನ್ನ ಮೆಟ್ಟಿ ನಿಲ್ಲೋದು ಅವಶ್ಯಕ ಇದೆ. ಇದನ್ನೇ ಈಗ ಬೇರೆ ಭಾಷೆಯೊಳಗೆ ಹೇಳಿದರೆ, ಗ್ರಹಿತ ಮಿಥ್ಯಾತ್ವವನ್ನು ನಿನಗೆ ತುಂಡರಿಸೋದಿತ್ತು ಅಂತಂದ್ರ ಗ್ರಹಿತ ಮಿಥ್ಯಾತ್ವದ ತ್ಯಾಗ ಅತ್ಯಂತ ಅವಶ್ಯಕ ಇದೆ. ತತ್ವ ಬಹಳ ಬೇರೆ ಇದೆ ರೀ. ತತ್ವ ಆಂತರ್ಯದೊಳಗೆ ಸಿಗೋದಿದೆ, ಧರ್ಮ ಆಂತರ್ಯದೊಳಗೆ ಸಿಗೋದಿದೆ. ಅರೆ ಸುಖ ಆಂತರ್ಯದ ನಿಧಿ ಇದೆ ಪ್ರಭು. ಬಾಹ್ಯದೊಳಗೆ ಎಲ್ಲೆಲ್ಲಿ ಹೋಗಿ ಹಾಯ್ದರ ಸುಖ ಸಿಗೋ ಸಾಧ್ಯ ಇದೆ. ಮೇರುಗಿರಿಯ ಪ್ರದಕ್ಷಿಣೆಯಿಂದ ಸುಖ ಸಿಗುವುದಿಲ್ಲ, ಸಮೇದಗಿರಿಯ ಪ್ರದಕ್ಷಿಣೆಯಿಂದ ಸುಖ ಸಿಗುವುದಿಲ್ಲ. ಜಿನ ಶಿಶುವಿನ ಜನ್ಮಾಭಿಷೇಕದಿಂದ ಪ್ರದಕ್ಷಿಣೆ ಏನ ಸುಖ ಸಿಗುವುದಿಲ್ಲ. ಸುಖ ಎಲ್ಲಿದೆ? ಆಂತರ್ಯದ ನಿಧಿ ಇದೆ. ಅದು ಎಷ್ಟು ಹೊರಗೆ ಹೋಗ್ತೀಯೋ ಅಷ್ಟ ಸುಖದಿಂದ, ಸುಖದ ಪ್ರಾಪ್ತಿಯ ಸಾಮರ್ಥ್ಯದಿಂದ ನೀನು ದುರ್ಬಲ ಆಗ್ತೀಯ. ದುರ್ಬಲ. ಮಿಥ್ಯಾತ್ವದ ನಾಶ ಅರ್ಥಾತ್ ಏನಿದೆ ರೀ? ಚಾರಿತ್ರ ಮೋಹದ ಮೇಲೆ ಮೊದಲು ಕಾಲಿಡ್ಲಿಕ್ಕೆ ಬೇಕ್ರಿ. ಆಮೇಲೆ ದರ್ಶನ ಮೋಹದ ಏನು ಇದೆಯಲ್ಲ ಉಸಿರಾಟ, ಅದನ್ನ ನಿಲ್ಲಿಸಬೇಕು. ಬಹಳ ಅದ್ಭುತ ಮಾತು. ಮುಖದ ಮೇಲೆ ದಿಂಬಿಟ್ಟು ಸಾಯಿಸ್ತಾರಲ್ಲ, ಅವ್ರಿಗೆ ಇನ್ನೊಬ್ಬರು ಸಹಾಯಕರು ಬೇಕಾಗ್ತಾರ. ಅವ್ರ ಕಾಲು ಬಡ್ದಾಡ್ತಿರ್ತಾರಲ್ಲ, ಅದನ್ನ ಹಿಡಿಯುವ ಸಲ. ಇದೇನಿಲ್ರಿ, ನೋಡ್ತೇವೇನೆಲ್ಲ ನಾವ ಚಲನಚಿತ್ರದೊಳಗ ಅಥವಾ ನಾಟಕಗಳಲ್ಲಿ ನೋಡ್ತೀವ್ರಿ. ಅದು ಸಾಯಿಸೋದು ಈಜಿ ಆಗ್ತಿದೆ ಅಲ್ಲ, ಉಸಿರು ನಿಲ್ಲಿಸೋದಿದೆ. ಆದ್ರೆ ಕೈಕಾಲು ಬಡಿಯೋ ವೇಳೆದೊಳಗ ಇವನಿಗೆ ಆ ಉಸಿರು ನಿಲ್ಲಿಸಲಿಕ್ಕೆ ಯಾವ ಶಕ್ತಿ ಹಾಕೋದಿದೆ ಅಲ್ಲ, ಅದು ಸ್ವಲ್ಪ ಏನಾಗೋ ಸಾಧ್ಯ ಇದೆ, ವಿಚಲಿತ ಆಗೋ ಸಾಧ್ಯ ಇದೆ, ನಿಶ್ಶಕ್ತ ಆಗೋ ಸಾಧ್ಯ ಇದೆ. ಇನ್ನೊಬ್ಬರಿದ್ರೆ ಬಹಳ ಅನುಕೂಲ. ಸರಿ. ಅದೇ ಪ್ರಕಾರ ದರ್ಶನ ಮೋಹವನ್ನು ಕತ್ತರಿಸಬೇಕಾದ್ರೆ ಚಾರಿತ್ರ ಮೋಹದ ಯಾವ ಕೈಕಾಲು ಬಡದಾಟ ಇದೆಯಲ್ಲ, ಅದನ್ನ ಒಬ್ಬರ ಅರ್ಥಾತ್ ಜ್ಞಾನಾಭ್ಯಾಸದಿಂದ ತಡೆಯೋದು ಅವಶ್ಯಕ ಇದೆ. ಇಲ್ಲಿ 3 ಕಾರ್ಯ ಅದವ್ರಿ. ಒಂದು ಶ್ರದ್ಧಾ, ಒಂದು ಜ್ಞಾನ, ಒಂದು ಚಾರಿತ್ರ. ಜ್ಞಾನ ತತ್ವದ ಅಭ್ಯಾಸದೊಳಗೆ ಎಷ್ಟು ತೊಡಗುತ್ತಿದೆಯೋ ಅಷ್ಟ ದರ್ಶನ ಮೋಹ ದುರ್ಬಲ ಆಗ್ತಿದೆ. ಜ್ಞಾನ ತತ್ವದ ಅಭ್ಯಾಸದೊಳಗೆ ಎಷ್ಟು ತೊಡಗುತ್ತಿದೆಯೋ ಅಷ್ಟ ಚಾರಿತ್ರ ಮೋಹದ ಪ್ರಭಾವ ಕಮ್ಮಿ ಆಗ್ತಿದೆ. ಪ್ರಭಾವ ಅರೆ ಭೋಗದೊಳಗೆ ಆಸಕ್ತಿ ಇಟ್ಕೊಂಡು ಆತ್ಮನ ಅನುಭೂತಿ ಆಗುವುದಿಲ್ಲ ಅಂದ ಮೇಲೆ ಭೋಗದೊಳಗೆ ಒಂದೇ ಆಸಕ್ತನಾಗಿ ಕರ್ಮಗಳ ನಿರ್ಜರೆ ಹೇಗಾಗೋದ್ರೆ, ಅರ್ಥಾತ್ ಬಂಧದ ಭಾವ ಹೇಗಾಗೋದ್ರೆ. ಧರ್ಮ ಕೇಳಿದಷ್ಟ, ಓದಿದಷ್ಟ, ಚರ್ಚೆ ಮಾಡಿದಷ್ಟ ಸುಲಭವಿಲ್ಲ. ಅದು ಬಾಹ್ಯದ ವಿಷಯನ ಅಲ್ರಿ. ನಿನ್ನ ಪ್ರಮಾದ ಬಿಡಲಿಲ್ಲ. ಪ್ರಮಾದ ಅರೆ ಪ್ರಮಾದ ಅಂದ್ರೆ ಏನ? ಪರದೊಳಗ ಏಕತ್ವ ಬುದ್ಧಿ, ಪರದಿಂದ ಸುಖ ಬುದ್ಧಿ, ಪರದಿಂದ ಲಾಭ ಹಾನಿಯ ಮನ್ನಣೆ, ಪರದೊಳಗೆ ಏಕತ್ವ ಬುದ್ಧಿ, ಭಗವಂತನಿಂದ ಲಾಭ, ಕರ್ಮದಿಂದ ಹಾನಿ,
ನಾನೇ ಮಾಡಿದ ಕರ್ಮ. ಅಪ್ಪಾಜಿ ವಚನದೊಳಗೊಂದು ಬಂದಿತ್ತು, ನಾನೇ ಮಾಡಿದ ಕರ್ಮ. ನೀನು ಯಾವಾಗ ಮಾಡಿದ್ಯಪ್ಪ ಕರ್ಮ? ಭಗವಾನಾತ್ಮ ಚೈತನ್ಯ ಸ್ವರೂಪಿ ವಿಜ್ಞಾನ ಘನಪಿಂಡನಾದಂಥ ಆತ್ಮ ಕರ್ಮ ಯಾವಾಗ ಮಾಡಿದ್ದ? ಹಿಂದನೂ ನಮ್ಮಲ್ಲಿ ಇದೇ ಕಲಶ ಅಥವಾ ಇದಕ್ಕಿಂತ ಮೊದಲಿನ ಕಲಶದೊಳಗೆ ಚರ್ಚೆ ಬಂದದ್ದೇ ಇದೆ. ಕರ್ಮ ಅರ್ಥಾತ್ ಉದಯ ರೂಪದ ಕರ್ಮದ ಮಾತು ಹೇಳಿದರನು ಅದಕ್ಕ ಮತ್ತು ವರ್ತಮಾನದ ವಿಕಾರಿ ನಿರ್ವಿಕಾರಿ ಪರ್ಯಾಯಕ್ಕೆ ಯಾವ ಸಂಬಂಧ ಇಲ್ಲ. ಉದಯ ಹಳೆಯ ಕರ್ಮದ ಉದಯ ಏನಿದೆ ಅದು ಹೊಸ ಕರ್ಮದ ಬಂಧದ ಕಾರಣ ಆಗುವುದಿಲ್ಲ, ಯಾವಾಗೂ ಆಗುವುದಿಲ್ಲ. ಆ ಕರ್ಮದ ಉದಯದೊಳಗೆ ನವಕರ್ಮಗಳಲ್ಲೇ ಸಂಯೋಗಿ ಪದಾರ್ಥಗಳಲ್ಲೇ ಯಾವ್ಯಾವ ಏರ್ಪೇರ ಆಗ್ತಾವೋ ಅದನ್ನು ನೋಡಿ ಅದರ ಮೇಲೆ ದೃಷ್ಟಿ ಇಟ್ಟು ಅದರೊಳಗೆ ಸುಖ ದುಃಖದ ಮನ್ನಣೆ ಪೂರ್ವಕ ವಿಕಾರ ಏನು ಮಾಡ್ತಾನೋ ಅದರಿಂದ ಜೀವನಿಗೆ ಕರ್ಮದ ಬಂಧ ಆಗ್ತಿದೆ. ನವೀನ ಕರ್ಮದ ಬಂಧ ಹಳೆಯ ಕರ್ಮದ ಉದಯದಿಂದ ಅಥವಾ ಆ ಕರ್ಮದ ಉದಯದ ನಿಮಿತ್ತದಿಂದ ಆಗುವಂಥ ಕರ್ಮಗಳ ಪರಿಣಮನದಿಂದ ಯಾವುವು ಕರ್ಮ ಬಂಧ ಜೀವನಿಗೆ ಆಗುವುದಿಲ್ಲ. ಅದನ್ನು ನಾನನ್ನುವುದರಿಂದ ಅದರ ಬದಲಾವಣೆ ಮಾಡುವ ಅಭಿಪ್ರಾಯದಿಂದ ಅದರೊಳಗ ಆಕುಲ ವ್ಯಾಕುಲ ಆಗುವುದರಿಂದ ಇವನಿಗೆ ಬಂಧ ಆಗ್ತಿದೆ ಪ್ರಭು. ಹಾಗಾದ್ರೆ ಅವನ ಲಾಭ ಅಂತ ಇಲ್ಲಲ್ಲ, ಅದನ್ನು ನೋಡಲ್ಲ ನೀನು. ಲಾಭ ಅನ್ನುವ ಪ್ರಮಾದ ಬಿಟ್ಟಿದ್ದಾನೆ ಅವ. ಏನ ಬಾಹ್ಯ ಸಾಮಗ್ರಿಗಳಲ್ಲಿ ಈಗ ಒಂದೊಂದಾಗಿ ಎತ್ತಿ ಹೇಳೋದು ಬೇಡ. ಬಾಹ್ಯ ಸಾಮಗ್ರಿ ಅಂತ ಹೇಳಿ ಸಂಪೂರ್ಣ ಒಂದರೊಳಗೆ ಸಮಾವೇಶ ಮಾಡಿಬಿಟ್ಟಿದಾರಲ್ಲ ಟೀಕಾಕಾರರ. 4 ಏನದಾವಲ್ಲ ಅವು ಎಲ್ಲ ಒಂದರೊಳಗನ ಬಾಹ್ಯ ಸಾಮಗ್ರಿಯೊಳಗೆ ಸಮಾವೇಶ ಮಾಡಿದ್ದಾರೆ. ಹಾಗಾದ್ರೆ ಬಾಹ್ಯ ಸಾಮಗ್ರಿಗಳಲ್ಲಿ ಪ್ರವರ್ತಿಸುತ್ತಿರುವಾಗ ಅವ ಏನು ಮಾಡುವುದಿಲ್ಲ, ಪ್ರಮಾದ ಮಾಡುವುದಿಲ್ಲ. ಪ್ರಮಾದ ಅಂದ್ರೆ ಏನ? ಅದರೊಳಗೆ ಲಾಭ ಹಾನಿ ಸುಖ ದುಃಖ ಮನ್ನಿಸುವುದಿಲ್ಲ. ಸುಖ ದುಃಖದ ಅನುಭವ ಆಗ್ತಿದೆ ಏನಿಲ್ಲ, ಲಾಭ ಹಾನಿಯ ವಿಕಲ್ಪ ಆಗ್ತಿದೆ ಏನಿಲ್ಲ. ಅರೆ ಇದು ಮತ್ತಿನ್ನ ಸೂಕ್ಷ್ಮರೇ. ಏನ ಸುಖ ದುಃಖದ ಅನುಭವ ಆಗ್ತಿದೆ ಏನಿಲ್ಲ, ಅವನಿಗೆ ಆಗ್ತಿದೆ. ಸುಖ ದುಃಖಕ್ಕೆ ಸಂಬಂಧಿಸಿದ ಹಾಗೆ ಲಾಭ ಹಾನಿಯ ವಿಕಲ್ಪ ಆಗ್ತಿದೆ ಏನಿಲ್ಲ, ಆಗ್ತಿದೆ. ಆದ್ರೆ ಅಭಿಪ್ರಾಯದೊಳಗ ಪ್ರಮಾದ ಇಲ್ಲ. ಅರ್ಥಾತ್ ಸುಖ ದುಃಖದ ಮನ್ನಣೆ, ಲಾಭ ಹಾನಿಯ ವಿಕಲ್ಪದ ಪ್ರವೇಶ ಆ ಅಭಿಪ್ರಾಯದೊಳಗೆ. ಅಂಥ ಅಭಿಪ್ರಾಯವನ್ನೇನಂದ್ರು ಶುದ್ಧ ಪರಿಣತಿ ಅಂದ್ರು. ಅದು ತಿರಿಯಂಚಕ್ಕನೂ ಇದೆ, ನಾರಕಿಗನೂ ಇದೆ. ಅರೆ ಲಾಭ ಹಾನಿ ಮನ್ನಿಸದೇ ಇದ್ರ ಅದು ಹೊರಗಡೆ ಹೋರಾಟ ಯಾವುದರ ಸಲುವಾಗಿ ಮಾಡ್ತೀರಿ? ಲಾಭ ಹಾನಿ ಮನ್ನಿಸದೇ ಇದ್ರ ಭೋಗದೊಳಗೆ ಪ್ರವೃತ್ತಿ ಜೀವ ಇಂದ್ರ ಚಕ್ರವರ್ತಿ ಅಂತವ್ರು ಯಾವುದರ ಸಲುವಾಗಿ ಮಾಡ್ತಾರೆ? ಲಾಭ ಹಾನಿ ಮನ್ನಿಸುವುದಿಲ್ಲ, ಆದರೆ ಲಾಭ ಹಾನಿ ರೂಪದ ವಿಕಲ್ಪ ಅವರಿಗೆ ಇರ್ತಿದೆ. ಅಕೇಲ ವಿಕಲ್ಪ ಬಂಧದ ಕಾರಣವಿಲ್ಲರೆ. ಯಾಕೆ? ಹಿಂದಿನ ಕಲಶದೊಳಗೆ ಚರ್ಚೆ ಆಗಿದೆ. ಅದಕ್ಕೆ ಆಧಾರ ಬೇಕು, ಬೆನ್ನೆಲುಬು ರೂಪದಿಂದ. ಒಂದು ಸಮಯದ್ದೇನು ವಿಕಲ್ಪ ಇದೆಯಲ್ಲ, ತುಂಡ ವಿಕಲ್ಪ ಇದೆಯಲ್ಲ, ಒಂದು ಸಮಯದ್ದೇ ಅವ ವಿಕಾರಿ ಭಾವ ಇದೆಯಲ್ಲ, ಅದಕ್ಕೆ ಅಖಂಡ ಜ್ಞಾನದ ಆಧಾರ ಇದ್ದರನ ಅದು ಬಂಧದ ಕಾರಣ ಆಗ್ತಿದೆ ನೋಡಿ. ಸ್ಪಷ್ಟ ರೂಪದಿಂದ ಜ್ಞಾನ ಹೇಗಿದೆ? ಅಖಂಡ ಇದೆ. ಅರೆ ವಸ್ತುವಿನ ಪರಿಣಮನ ಏನಿದೆ ಅದು ಅಖಂಡ ಇದೆ. ಆದರೆ ಆ ಪರಿಣಮನದೊಳಗ ಯಾವ ವಿವಿಧ ಪ್ರಕಾರಗಳ ಉದಿಶಿ ಬರ್ತಾ ಇದ್ದಾವೆ, ಅವುಗಳಿಂದ ಬಂಧ ಇಲ್ಲ. ಈ ಅಖಂಡ ಏನಿದೆ ಅದರ ಜೊತೆಗೆ ಏಕಾಗುವುದರಿಂದ ಇದೆ. ಸ್ವಯಂ ಕ್ಷಣಿಕದ ಜೊತೆಗೆ ತ್ರಿಕಾಲಿ ತತ್ವ ಏಕಾಗ್ತಿದೆ. ಕ್ಷಣಿಕ ಏನಿದೆ ಅದು ಬಂಧದ ಕಾರಣ ಆಗೋದು ಸಾಧ್ಯ ಇಲ್ಲ. ಹೇಗಾಗೋದ್ರೆ ಅದ ಯಾವುದೇ ಕ್ಷಣವರ್ತಿ ಇದೆ ಅದಕ್ಕೆ ದೃಷ್ಟಾಂತನ ಹೇಳಿದ್ದಿತ್ತು, ನೆನಪು ಮಾಡಿಕೊಳ್ಳೋದು. ಈಗಿಲ್ಲಿ ಪ್ರಮಾದಿಯಾಗಿ ಏನಾದಕ್ಕಿಂತ ಮೇಲೆ ವಸ್ತುವಿನ ಸ್ವರೂಪವು ಹೀಗೆ ಇದೆ. ಹೇಗಿದೆ? ಭಾಷೆ ಸಾಮಗ್ರಿಗಳು ಕರ್ಮಬಂಧದ ಕಾರಣವಿಲ್ಲ. ಕರ್ಮಬಂಧದ ಕಾರಣವು ರಾಗಾದಿಯ ಶುದ್ಧತೆ ಇದೆ. ರಾಗ ಆದಿ ಅಂದ್ರಲ್ಲ, ಆದಿ ಅಂದ್ರೆ ಏನ? ರಾಗ ದ್ವೇಷ ಮೋಹ ಇತ್ಯಾದಿ
ಒಂದರ್ಥ. ರಾಗ ಆದಿ ಅಂತಂದ್ರೆ ಏನ? ರಾಗಕ್ಕ ಆದಿ ಯಾವುದಿದೆಯಲ್ಲ ಅದ ಚೈತನ್ಯ ರೀ, ಚೇತನದ ಅಶುದ್ಧತೆ. ಚೇತನ ಅಶುದ್ಧ ಯಾವಾಗ ಆಗ್ತಿದೆ, ಚೇತನ ಶುದ್ಧ ಯಾವಾಗ ಇರ್ತಿದೆ. ಇದನ್ನು ಹೇಳಿದ್ದಿತ್ತು ಹಿಂದಿನ ಕಲಶದ ವೇಳೆ. ಜೀವದ ಪರಿಣಾಮವನ್ನ, ಜ್ಞಾನ ದರ್ಶನವನ್ನ, ಚೈತನ್ಯದ ಪರಿಣತಿಯನ್ನ ಅಶುದ್ಧ ಯಾಕಂದ್ರು? ಅಶುದ್ಧ ಯಾಕಂದ್ರ ಅಭೇದ ತತ್ವದಿಂದ ಭಿನ್ನಾಗಿ ಕ್ಷಣಿಕ ತತ್ವದ ಜೊತೆಗೆ ಏಕಾಗುವುದರ ಹೆಸರು ಅಶುದ್ಧಿ ಇದೆ. ಅಶುದ್ಧಿ ಅಂದ್ರ ರಾಗದ ಸದ್ಭಾವದೊಳಗೂ ಕೂಡ ನೋಡ್ರಿ, ರಾಗದ ಸದ್ಭಾವದೊಳಗೂ ಕೂಡ ಇನ್ನೂ ಸೂಕ್ಷ್ಮಕ್ಕೆ ಹೋದ್ರ ರಾಗರೂಪದ ಅನುಭವ ಮಾಡುವೆಳೆದೊಳಗೂ ಕೂಡ ಚೈತನ್ಯ ಏನಿದೆ ಅದ ರಾಗರೂಪ ಆಗೇ ಇಲ್ಲ. ಆದ್ರೆ ಅದಕ್ಕ ರಾಗದ ಬಿಟ್ಟು ಬೇರೆ ಅನ್ಯದ ಅನುಭವ ಇಲ್ಲ, ತನ್ನ ಅನುಭವ ಇಲ್ಲನ, ತನ್ನ ಸ್ವೀಕಾರ ಇಲ್ಲನ, ತನ್ನ ತಿಳುವಳಿಕೆ ಇಲ್ಲನ. ತಿಳುವಳಿಕೆ ಇಲ್ಲ, ಸ್ವೀಕಾರ ಇಲ್ಲ ಅನ್ನೋದಕ್ಕಿಂತ ತನ್ನ ಅಸ್ತಿತ್ವನೇ ಇರ್ತದೆ. ಆ ಜ್ಞಾನಕ್ಕ ಅಸ್ತಿತ್ವ, ತನ್ನತನದ ಸ್ವೀಕಾರ ಯಾವುದರಲ್ಲಿ ಇದೆ? ರಾಗ ವಿಕಾರ. ಅದಕ್ಕೆ ಅದನ್ನು ಅಶುದ್ಧ ಅಂದ್ರೆ ವಾಸ್ತವದಲ್ಲಿ ಅದು ಅಶುದ್ಧ ಆಗಿಲ್ಲ. ಅಶುದ್ಧ ಆಗಿಲ್ಲ ಅರ್ಥಾತ್ ಅದು ರಾಗ ಆಗಿಲ್ಲ, ಅದು ವಿಕಾರ ಆಗಿಲ್ಲ. ಹಾಗಾದರೆ ಏನಾಗಿದೆ? ಅದಕ್ಕ ವಿಕಾರದಿಂದ ಭಿನ್ನ ಚೈತನ್ಯದ ಅನುಭವ ಇಲ್ಲ, ಸ್ವೀಕಾರ ಇಲ್ಲ ಅಂಥೇಳಿ ಅದಕ್ಕೆ ರಾಗರೂಪದ ಅನುಭವ ಇರುವುದರಿಂದ, ರಾಗರೂಪದ ಅನುಭವ ಇರುವುದರಿಂದ ಅದಕ್ಕೇನಂದ್ರು ಅಶುದ್ಧ ಪರಿಣತಿ. ರಾಗಾದಿ ಅಶುದ್ಧತೆ ಇದೆ. ಏನ? ಕರ್ಮಬಂಧದ ಕಾರಣವೂ ರಾಗಾದಿ ಅಶುದ್ಧತೆ ಇದೆ. ವಸ್ತುವಿನ ಸ್ವರೂಪವು ಹೀಗೇ ಇದೆ. ಹೀಗೆ ಇದ್ರೂ ಕೂಡ ಈ ಆದರೂ ಶಬ್ದ ಇದೆ ಅಲ್ಲ, ಆದರೂ ಶಬ್ದ ಹೀಗೆ ಇದ್ರೂ ಕೂಡ ಇದರ ಪರಿಜ್ಞಾನ ಅವನಿಗಿದ್ರೂ ಕೂಡ, ಯಾವನಿಗೆ? ಸಮ್ಯಕ್ ದೃಷ್ಟಿ ಜೀವನಿಗೆ. ಹೇಗಿದೆ ಅದರ ಪರಿಜ್ಞಾನ ಅವನಿಗೆ? ತಿರ್ಯಂಚನರಕಗತಿಯಲ್ಲಿ ಬಂಧದ ಕಾರಣ ಬಾಹ್ಯ ಸಾಮಗ್ರಿ ಇಲ್ಲ ಅನ್ನೋದರದ ಜ್ಞಾನ ಆ ಸಮ್ಯಕ್ ದೃಷ್ಟಿ ಜೀವನಿಗೆ ಆಗಿದೆ. ಅರೇ, ಈ ಪ್ರಕಾರದ ವಾಕ್ಯದ ಜ್ಞಾನ ಇಲ್ಲ ಅವನಿಗೆ. ಆದರೆ ಆ ವಾಕ್ಯದ ಭಾವ ಏನಿದೆಯಲ್ಲ, ವಾಚ್ಯ ರೂಪದ ಅದರದ ಜ್ಞಾನ ಇದೆ. ಇದು ನಮಗೆ ತಿಳಿಬೇಕು. ವಾಕ್ಯದ ಅರೇ ಭಾಷೆ ಸಾಮಗ್ರಿಗಳ ಕರ್ಮಬಂಧದ ಕಾರಣ ಇಲ್ಲ, ಜೀವದ ಅಶುದ್ಧ ರಾಗಾದಿ ಪರಿಣತಿ ಏನಿದೆ ಅದುವೇ ಬಂಧದ ಕಾರಣ ಇದೆ ಅನ್ನುವ ವಾಕ್ಯದ ಪರಿಚಯ ಆ ಜೀವಗಳಿಗಿಲ್ಲ, ತಿರಿಯಂಚ ಜೀವಕ್ಕೆ ಇಲ್ಲ. ಆದರೆ ನೋಡ್ರಿ, ಇಲ್ಲ ಅನ್ನೋದು ಕೂಡ ವಾಸ್ತವದಲ್ಲೇ ತಪ್ಪಿದೆ. ಭವಾಂತರದಲ್ಲಿ ದೇಶನಾದ ಮೂಲಕ ಅದರದ ಪರಿಚಯ ಇದೆ ರೀ ಆ ಜೀವಕ್ಕ. ದೇಶನಾದ ಅಭಾವದೊಳಗೆ ಯಾವ ಜೀವಕ್ಕೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗೋದನೇ ಇಲ್ಲ. ಆದರೆ ಆ ದೇಶನ ವರ್ತಮಾನದಲ್ಲೇ ಪ್ರಗಟ ರೂಪದಿಂದ ಇಲ್ಲದೇ ಇದ್ರೆ ಅದಕ್ಕೆ ನಿಸರ್ಗಜ ಅಂತಾರೆ. ಹಿಂದೆ ಭವಾಂತರದಲ್ಲಿ ಆದದ್ದು ಇದೆ ರೀ. ಆ ಭವಾಂತರದಲ್ಲಿ ಆದದ್ರದ್ದು ಈಗ ಕಾರ್ಯ ಆಗೋದರ ಹೆಸರನ್ನ ಮತಿಜ್ಞಾನದೊಳಗಿನ ಸ್ಮೃತಿ ಪ್ರತ್ಯಭಿಜ್ಞಾನ ಇವೆಲ್ಲ ಹೇಳಿದ್ದಾರೆ. ಸ್ಮೃತಿ ಪ್ರತ್ಯಭಿಜ್ಞಾನ ಅಂದ್ರೆ ದೃಷ್ಟಾಂತಂತೂ ಕೊಟ್ರ, ಈ ವ್ಯಕ್ತಿ ಅವನೇ ಸಂವೇದಗಿರಿಯೊಳಗೆ ಸಿಕ್ಕಿದ್ದಲ್ಲ, ಅವನೇ ಇದ್ದಾನೆ, ಇದು ದೃಷ್ಟಾಂತ ಇದೆ ರೀ. ಇದು ಪ್ರತ್ಯಭಿಜ್ಞಾನದ ವ್ಯಾಖ್ಯಾ ಅಲ್ಲ. ಸ್ಮೃತಿ ಪ್ರತ್ಯಭಿಜ್ಞಾನ ಯಾವ ದೇಶನಾದ ಮೂಲಕ ಯಾವ ಜೀವತತ್ವ ಅಜೀವತತ್ವ ರಾಗ ಜ್ಞಾನಗಳದ ಚರ್ಚೆಯನ್ನ ಸರ್ವಜ್ಞರ ಮೂಲಕ ಅಥವಾ ಗಣತರ ಪ್ರಭು ಆಚಾರ್ಯ ಭಗವಂತರ ವಚನಾಮೃತದೊಳಗ ಆಲಿಸಿದ್ದ ಇತ್ತೋ ಅದ ಈಗ ಅವನ ಬುದ್ಧಿಯೊಳಗೆ ಸಂಪೂರ್ಣ ರೂಪದಿಂದ ಬಂದು ಬಿಟ್ಟಿದೆ. ಅವಾಗ ಸಮ್ಯಕ್ ದರ್ಶನ ಆಗ್ತಿದ್ದೇವೆ. ಸಮ್ಯಕ್ ದರ್ಶನ ಇದ್ದಕ್ಕಿದ್ದ ಹಾಗೆ ಆಗುವುದಿಲ್ಲ. ನಿಸರ್ಗಜ ಅನ್ನುವಂಥ ಶಬ್ದದ ಅರ್ಥ ಅವನಿಗೆ ಅವನ ಸ್ವಭಾವಭೂತ ಯಾವ ಪರ್ಯಾಯ ಸಾಮರ್ಥ್ಯ ಇದೆಯೋ ಅದರಿಂದ ಸಮ್ಯಕ್ ದರ್ಶನ ಆಗಿದೆ. ಇದು ಒಂದು ಅರ್ಥ ರೀ. ಏನ ಅವನದೇ ಆದಂಥ ಪರ್ಯಾಯದ ಯೋಗ್ಯತೆ ಏನಿತ್ತಲ್ಲ ಅದರಿಂದಾಗಿದೆ.
ಅದನ್ನು ನಿಸರ್ಗಜ ಅಂತ ಹೇಳಿದ್ರೆ ತಪ್ಪಿಲ್ಲ. ಇನ್ನು ನಿಸರ್ಗಜದ ಅರ್ಥ ವರ್ತಮಾನದಲ್ಲಿ ಪ್ರತ್ಯಕ್ಷ ಯಾರು ಉಪದೇಶಕರೇ ಇಲ್ಲ. ಸ್ವಯಂಭೂರಮಣ ಸಮುದ್ರದೊಳಗ, ಸ್ವಯಂಭೂರಮಣ ದ್ವೀಪದೊಳಗ ಅಸಂಖ್ಯ ಜಲಚರ ಸ್ಥಳಚರ ಜೀವಗಳದವಲ್ಲ, ಸಮ್ಯಕ್ ದೃಷ್ಟಿ ಜೀವಿದಾವೆ, ಅವುಗಳಿಗೆ ಸಮ್ಯಕ್ ದರ್ಶನ ಆಗಾಯಿತು. ಅರೆ ಇಲ್ಲಿ ಕರ್ಮಭೂಮಿಯೊಳಗೆ ಸಮ್ಯಕ್ ದರ್ಶನ ಆದ ನಂತರ ಮನುಷ್ಯ ಒಂದು ವೇಳೆ ಅವನಿಗೆ ಸಮ್ಯಕ್ ದರ್ಶನಕ್ಕಿಂತ ಮೊದಲ ತಿರಿಯಂಚಗತಿಯ ಬಂಧ ಆಗಿದ್ರ ಅಲ್ಲಿ ಸ್ವಯಂಭೂರಮಣ ಸಮುದ್ರದೊಳಗಿನ ತಿರಿಯಂಚ ಆಗುವುದಿಲ್ರಿ, ಆಗೋದಿಲ್ಲ. ಅವನು ಭೋಗಭೂಮಿಯ ತಿರಿಯಂಚಾಗ್ತಾನ್ರಿ. ಆಗಮದ ವಚನ ಇದೆ, ಮನುಷ್ಯ ಅಥವಾ ತಿರಿಯಂಚಾಯುವಿನ ಬಂಧ ಸಮ್ಯಕ್ ದರ್ಶನಕ್ಕಿಂತ ಪೂರ್ವದೊಳಗೆ ಆಗಿತ್ತು ಅಂತಂದ್ರೆ ಅವ ಭೋಗಭೂಮಿಯ ಮನುಷ್ಯ ಅಥವಾ ತಿರಿಯಂಚ. ಹಾಗಾದ್ರೆ ಅಲ್ಲಿ ಸ್ವಯಂಭೂರಮನ ದ್ವೀಪ ಸಮುದ್ರಗಳಲ್ಲೇ ಸ್ಥಳಚರ ಜಲಚರ ಜೀವಗಳೇನದಾವಲ್ಲ ಅವುಗಳಿಗೆ ಸಮ್ಯಕ್ ದರ್ಶನ ಹಾಗಾಯಿತು. ಅಲ್ಲಿ ಯಾರು ಹೋಗುವುದನ್ನೇ ಇಲ್ಲ. ಮನುಷ್ಯರ ಸಂಚಾರ ಎಷ್ಟಿದೆ? 2.5 ದ್ವೀಪ. ಸ್ವಯಂಭೂರಮನ ದ್ವೀಪ ಸಮುದ್ರ ಎಲ್ಲದವೋ ಅಸಂಖ್ಯ ದ್ವೀಪಗಳು ಕಳೆದ ನಂತರ ಕೊನೆಯ ದ್ವೀಪ ಸಮುದ್ರ. ಹಾಗಾದ್ರೆ ಅಲ್ಲಿರುವಂಥ ತಿರಿಯಂಚಗಳಿಗೆ ಸಮ್ಯಕ್ ದರ್ಶನ ಹಾಗಾಯಿತು. ಅರೆ ಭವಾಂತರದೊಳಗ ದೇಶನಾಲಬ್ಧಿ ಆದದ್ದು ಇತ್ತ ಪ್ರಭು, ಇದು ನಿರರ್ಥಕ ಹೋಗುವುದಿಲ್ರಿ. ನಾವು ಫಲದ ಅಪೇಕ್ಷೆ ಮಾಡಿ ಅರೆ ನನ್ನ ಕಷಾಯನ ಕಮ್ಮಿ ಆಗ್ತಾ ಇಲ್ಲ, ಇಷ್ಟು ಓದಿದ್ರನು ನನ್ನ ಪರದೊಳಗಿನ ಸುಖ ಬುದ್ಧಿನ ಹೋಗ್ತಾ ಇಲ್ಲ ಅಂಥೇಳಿ ಅದರ ಬಗ್ಗೆ ಯಾವ ಪ್ರಕಾರದಿಂದ ಸ್ವಾಧ್ಯಾಯದ ಬಗ್ಗೆ ಅಸಡ್ಡೆ ಮಾಡಬಾರ್ದು. ಅರೆ ಇದೇ ಮಾರ್ಗದಿಂದ ಹೋಗಿ ಯಾವಾಗ ಸತ್ಯದ ಗ್ರಹಣ ಆಂತರ್ಯದ ಜ್ಞಾನಕ್ಕೆ ಆಗ್ತಿದೆಯೋ ಆವಾಗ ಈ ಜೀವಕ್ಕೆ ಅದೇ ಭವದಲ್ಲಿ ಸಮ್ಯಕ್ ದರ್ಶನ ಆಗದಿದ್ರೂ ಕೂಡ ಮುಂದೆ ಜನವಾಣಿಯ ಸಂಯೋಗ ಇಲ್ಲದೆ ಇರುವಂತಹ ಸನ್ನಿವೇಶದೊಳಗೂ ಕೂಡ ಸಮ್ಯಕ್ ದರ್ಶನ ಆಗ್ತಿದೆ. ಜಿನವಚನದಲ್ಲಿ ಸಂಶಯವನ್ನು ಎಳ್ಳನಿತು ಧಾರಣೆ ಮಾಡದೆ, ಜಿನವಚನದೊಳಗೆ ಸಂಶಯ ಒಂದು ಅಂಶ ಕೂಡ ಇಟ್ಟುಕೊಳ್ಳೋದನ್ನ ನಾವು ತತ್ವದ ಅಭ್ಯಾಸ ಮಾಡೋದು ಅವಶ್ಯಕ ಇದೆ. ನಿನ್ನೆ ವಿಷಯ ಏನಿತ್ತು? ಮೊಟ್ಟ ಮೊದಲ ಈ ಜೀವಕ್ಕ ಸ್ವಪರಗಳದ್ದ ಯಥಾರ್ಥ ಪರಿಚಯ ಪೂರ್ವಕ ನಿರ್ಣಯ ಇದೆ. ನಾವು ಅದನ್ನೇ ಮಾಡೋದಿದೆ. ಸ್ವಾಧ್ಯಾಯದ ಫಲ ಅದು ಇದೆ. ಆಸ್ರವ ತತ್ವ ಜೀವದಿಂದ ಭಿನ್ನ ಇದೆ. ಅಜೀವ ತತ್ವ ಜೀವದಿಂದ ಭಿನ್ನ ಇದೆ. ಅಜೀವ ತತ್ವ ಅಂದ್ರೆ ದೇಹ ಕರ್ಮ ನೋಕರ್ಮ ರೂಪದ ಸಂಯೋಗಿ ಪದಾರ್ಥ ಇಷ್ಟೇ ತಿಳಿಬಾರ್ದ್ರೆ. ಅಜೀವ ಅಂದ್ರೆ ಏನು? ಅವುಗಳ ಕುರಿತು ನನ್ನಲ್ಲೇ ಯಾವ ರಾಗ ನನ್ನದೆನ್ನುವ ಭಾವ ಇದೆಯಲ್ಲ ಅದು ಅಜೀವ ಇದೆ. ಈ ಪ್ರಕಾರ ಜೀವದಲ್ಲೇ ಸೂಕ್ಷ್ಮ ದೃಢವಾದ ನಿರ್ಣಯಕ್ಕೆ ಅವಶ್ಯಕವಿರುವಂತಹ ಸೂಕ್ಷ್ಮತೆ ಜ್ಞಾನದೊಳಗೆ ಮೊದಲು ಬರೋದು ಅವಶ್ಯಕ ಇದೆ. ಶಬ್ದೋಚ್ಚಾರಣದಿಂದ ಏನಾಗುವುದಿಲ್ಲ, ವಾಕ್ಯಗಳ ಗ್ರಹಣದಿಂದ ಏನಾಗುವುದಿಲ್ಲ. ಅದರ ಪ್ರಾರಂಭದ ಹಂತ ಹಾಗೇ ಇದೆ. ನಾಮ ಹೆಸರು ಹೇಳೋದು ಲಕ್ಷಣ ಜಾನನ ಹೇಳಿದಾರಲ್ಲ ಟೌಡರಮಲ್ಲರ ಮೊದಲಿಗೇನ ಅರಹಂತಾಧಿಕರ ನಾಮ ಅರೆ ನಾಮಸ್ಮರಣೆ ಮಾಡೋದು. ಮುಂದೆ ಅವರ ಲಕ್ಷಣ ಅರಹಂತ ಲಕ್ಷಣೇನಿದೆ, ಜಿನೇಂದ್ರ ಪ್ರಭು ಲಕ್ಷಣೇನಿದೆ, ಜಿನ ವರ ಲಕ್ಷಣೇನಿದೆ, ಅರೆ ಇವುಗಳದ್ದು ವಿಚಾರ ಮಾಡೋದು ಇಲ್ಲಿಂದ ಸ್ವಾಧ್ಯಾಯ ಆರಂಭ ಆಗ್ತಿದೆ. ಜೀವ ಲಕ್ಷಣೇನಿದೆ, ಜ್ಞಾನದರ್ಶನ. ಅರೆ ನಾವು ಎಲ್ಲಿ ಯಾವ ಪ್ರಕಾರದ ವ್ಯಾಖ್ಯಾ ಕಂಠಸ್ಥ ಮಾಡಿದೇವಲ್ಲ ಅಲ್ಲೇ ಬರ್ತಾವ್ರಿ ಅವ. ಇಲ್ಲಿ ಕೇಳಿದ್ರೆ ಬರುವುದಿಲ್ಲ. ಜೀವದ ಲಕ್ಷಣೇನ ಅಲ್ಲಿ ವಿಶೇಷ ಗುಣ ಏನ ಅಂತ ಹೇಳಿ ಕೇಳಿದ್ರೆ ಜ್ಞಾನ ದರ್ಶನ ಅಂತೇವ್ರಿ. ಲಕ್ಷಣ ಜಾನನ ಜೀವ ಶಬ್ದದ ಮೂಲಕ ಜೀವದ ಲಕ್ಷಣ ತಿಳ್ಕೊಳ್ಳಿ. ಆಶ್ರವ ಶಬ್ದದ ಮೂಲಕ ಆಶ್ರವದ ಲಕ್ಷಣ ತಿಳ್ಕೊಳ್ಳಿ. ಬಂಧ ಶಬ್ದದ ಮೂಲಕ ಬಂಧದ ಲಕ್ಷಣ ತಿಳ್ಕೊಳ್ಳೋದು. ಅವು ಒಂದಾದವೇನ ಹೆಜ್ಜೆ ಹೆಜ್ಜೆಗೆ ನನ್ನ ಜ್ಞಾನದೊಳಗ ಅವುಗಳದ್ದು ತಿಳುವಳಿಕೆ ಬರುವಂಥದ್ದು ನಿರ್ಣಯ ಆಗುವಂಥದ್ದು ಅವಕಾಶ ಇದೆ ರೀ. ಹೆಜ್ಜೆ ಹೆಜ್ಜೆಗೆ
ಬಂಧದ ಲಕ್ಷಣ ತಿಳ್ಕೊಳ್ಳುವಂಥ ಅವಕಾಶ ನಮ್ಮ ಪ್ರತಿಯೊಂದು ಕಾರ್ಯದೊಳಗೆ, ಪ್ರತಿಯೊಂದು ಪ್ರವೃತ್ತಿಯೊಳಗೆ ಇದೆ. ಅದನ್ನು ತಿಳ್ಕೊಳ್ಳೋದೇನಿದೆ, ಇದರ ಹೆಸರ ಸ್ವಾಧ್ಯಾಯ. ಇದರಿಂದ ತತ್ವದ ನಿರ್ಣಯ ಆಗೋದಿದೆ. ತತ್ವದ ನಿರ್ಣಯ ಅಂದ್ರೆ ತತ್ವ ಹೇಳದವು ಜೀವ ಜೀವ ಅಸ್ರವ ಬಂಧ ಸಂವರ ನಿರ್ಜನ ಮೋಕ್ಷ. ಇದು ತತ್ವದ ತಿಳುವಳಿಕೆ ಅಲ್ಲ. ಜೀವದಿಂದ ಅಜೀವ ಭಿನ್ನ ಇದೆ, ಇದು ನಿರ್ಣಯ ಅಲ್ಲ, ಇದು ಭೇದಜ್ಞಾನ ಅಲ್ಲ. ಅರೇ ಪ್ರತಿ ಸಮಯದ ಶ್ವಾಸದೊಳಗ ಅಥವಾ ಸಮಯಕ್ಕ ನಮ್ಮಲ್ಲಿ ಯಾವ ಸಂಯೋಗದ ಜೊತೆಗೆ ಅನ್ಯ ಪದಾರ್ಥದ ಜೊತೆಗೆ ನಮ್ಮ ಜ್ಞಾನದ ಯಾವ ಒಂದು ಸಂಕರ ಆಗ್ತಿದೆಯಲ್ಲ, ಸನ್ನಿಕಟ ಸಂಬಂಧ ಆಗ್ತಿದೆಯಲ್ಲ, ಅಲ್ಲೆಲ್ಲ ಆ ಜ್ಞಾನ, ಆ ಯಥಾರ್ಥತೆಯನ್ನು ತಿಳಿಯೋದು. ಇದಕ್ಕೆ ತತ್ವ ನಿರ್ಣಯ ಅಂತಾರೆ. ಈ ತತ್ವ ನಿರ್ಣಯ ಏನಿದೆ, ಇದು ಭೇದ ವಿಜ್ಞಾನಕ್ಕೆ ಕಾರಣ. ಏನು ಹೇಳಿದ್ರೆ ಇಲ್ಲಿ ಭಾಷ್ಯ ಸಾಮಗ್ರಿಗಳು ಕರ್ಮಬಂಧದ ಕಾರಣವಿಲ್ಲ. ಕರ್ಮಬಂಧದ ಕಾರಣವು ರಾಗಾದಿ ಅಶುದ್ಧತೆ ಇದೆ. ವಸ್ತುವಿನ ಸ್ವರೂಪವು ಹೀಗೆಯೇ ಇದೆ. ಆದರೂ ವಸ್ತುವಿನ ಸ್ವರೂಪ ಹೀಗೆ ಇದೆ. ಹೇಗಿದೆ? ಬಾಹ್ಯ ಸಾಮಗ್ರಿಗಳಿಂದ ಬಂಧ ಆಗೋದನ್ನೇ ಇಲ್ಲ. ರಾಗಾದಿ ಅಶುದ್ಧ ಪರಿಣತಿಯಿಂದನ ಧರ್ಮ ಬಂಧ ಆಗ್ತಿದೆ. ಹೀಗೆ ವಸ್ತು ಸ್ವರೂಪ ಇದ್ರೂ ಕೂಡ, ಆದರೂ ಕೂಡ ಏನು ಹೇಳಿದ್ರು, ಶುದ್ಧ ಸ್ವರೂಪದ ಅನುಭವ ಸಂಪನ್ನರಿರುವಂಥ ಸಮ್ಯಕ್ ದೃಷ್ಟಿ ಜೀವರುಗಳು ಪ್ರಮಾದಿಯಾಗಿ ವಿಷಯ ಭೋಗದ ಸೇವನೆ ಮಾಡುತ್ತಾರೆ. ಅಂದರೆ ಮಾಡಿಯೇ ಮಾಡುತ್ತಾರೆ. ಏನಿದೆ ವಚನ, ಹೇಗಿದೆ ವಾಕ್ಯ ರಚನಾ? ರಾಜಮಲ್ಜಿ ಪಾಂಡೆಯವರ ವಿಚಿತ್ರತೆ ಇದೆ ರೀ. ಏನು ಹೇಳಿದರು? ಪ್ರಮಾದಿಯಾಗಿ ವಿಷಯ ಭೋಗದ ಸೇವನೆಯನ್ನು ಮಾಡುತ್ತಾರೆ ಅಂದರೆ ಮಾಡಿಯೇ ಮಾಡುತ್ತಾರೆ. ಏನಿದರದ ತಾತ್ಪರ್ಯ? ಶುದ್ಧ ಸ್ವರೂಪದ ಅನುಭವ ಸಂಪನ್ನ ಇರುವಂತಹ ಸಮ್ಯಕ್ ದೃಷ್ಟಿ ಜೀವರುಗಳ ಪ್ರಮಾದಿಯಾಗಿ ವಿಷಯ ಭೋಗದ ಭೋಗ ಏನಿದೆ, ಪಂಚೇಂದ್ರಿಯ ವಿಷಯಗಳದ್ದು ಭೋಗ ಏನಿದೆ, ಅದು ಪ್ರಮಾದದಿಂದ ಆಗ್ತಿದೆಯೋ ಅಥವಾ ಇಲ್ರಿ? ಪ್ರಮಾದದಿಂದನೇ ಆಗ್ತಿದೆ. ಅರೆ ಇಷ್ಟ ಭೂಮಿಕಾ ಆದ ನಂತರ ಉತ್ತರ ತಪ್ಪ ಬರೋ ಸಾಧ್ಯ ಇಲ್ರಿ. ಪ್ರಮಾದದಿಂದನೇ ಆಗ್ತಿದೆ. ಅರೆ ಪ್ರಮಾದದಿಂದನೇ ಆಗ್ತಿದೆ, ಆದ್ರೆ ಅವರು ಪ್ರಮಾದಿ ಆಗೋದಿಲ್ಲ. ಬಹಳ ಇದೇ ಅದ್ಭುತ ರೀ, ಇದೇ ಅದ್ಭುತ. ಪ್ರಮಾದದಿಂದನೇ ಆಗ್ತಿದೆ. ಪ್ರಮಾದ ಎಲ್ಲಿ ಇಲ್ಲ ಅಲ್ಲಿ ವಿಷಯಗಳದ್ದು ಭೋಗ ಆಗೋದನೇ ಇಲ್ಲ. 4ನೇ ಗುಣಸ್ಥಾನದಲ್ಲಿ ಪ್ರಮಾದ ಇದೆ, 5ನೇ ಗುಣಸ್ಥಾನದಲ್ಲಿ ಪ್ರಮಾದ ಇದೆ, 6ನೇ ಗುಣಸ್ಥಾನದ ಹೆಸರನ್ನ ಪ್ರಮತ್ತ ಗುಣಸ್ಥಾನ ಇದೆ. ಹಾಗಾದ್ರೆ 6ನೇ ಗುಣಸ್ಥಾನದೊಳಗೆ ಬಂದಿರುವಂಥ ಮಹಾಮುನಿ ಅವರನ್ನು ಪ್ರಮಾದಿ ಅಂಥೇಳಿ ಹೇಳ್ತಾರೆ, ಪ್ರಮತ್ತ ಗುಣಸ್ಥಾನ ಅಂಥೇಳಿ ಹೇಳ್ತಾರೆ. ಆದ್ರೆ ಅವರು ಪ್ರಮಾದಿ ಇದ್ದಾರೆ ಅಂತ. ಪ್ರಮಾದಿ ಇದ್ರ ಮರು ಸಮಯದೊಳಗೆ ಅಪ್ರಮತ್ತ ಅವಸ್ಥೆಗೆ ಆಗೋಗ್ತಾರೆ ಹೇಳ್ರಿ. ಪ್ರಮಾದಿ ಇದ್ರ ಅವರನ್ನ ಪ್ರಮಾದಿ ಅಂಥೇಳಿ ಹೇಳಿರ ಸರ್ವಜ್ಞ ಪ್ರಭು, ಅದು ಹೇಳಿದ್ದು ಅಸತ್ಯ ಅಲ್ಲ. ಯಾಕೆ? ಪ್ರಮಾದ ಇಲ್ದಿದ್ರೆ ಅವರ ಅತೀಂದ್ರಿಯ ಆನಂದದೊಳಗೆ ನಿಮಗ್ನ ಇರ್ತಿದ್ರು. ಪ್ರಮಾದಿ ಇರೋದರಿಂದನ ಅತೀಂದ್ರಿಯ ಆನಂದದಿಂದ ಚ್ಯುತ ಆಗಿದ್ದಾರೆ. ಅತೀಂದ್ರಿಯ ಆನಂದದಿಂದ ಚ್ಯುತ ಆಗಿರೋದಿದ ಪ್ರಮಾದದ ಲಕ್ಷಣ ಇದೆ. ಆದ್ರೆ ಅತೀಂದ್ರಿಯ ಆನಂದಕ್ಕೆ ಪುನಃ ಪ್ರಾಪ್ತ ಆಗೋದ ಇದು ಪ್ರಮಾದದ ಲಕ್ಷಣ ಅಲ್ಲ, ಪ್ರಮಾದಿ ಆಗದೆ ಇರುವುದರ ಲಕ್ಷಣ ಇದೆ. ಹಾಗಾದ್ರೆ 4ನೇ ಗುಣಸ್ಥಾನ ಅವತ್ತೆ 5ನೇ ಗುಣಸ್ಥಾನಕ್ಕೆ ಹೇಗೆ ಹೋಗ್ತಾನೆ? ಅವನು ಪ್ರಮಾದಿಯಾಗಿ ಭೋಗಿಸ್ತಿದ್ದ ಅಂತಂದ್ರೆ ಹೇಗೆ ಹೋಗ್ತಾನೆ? 5ನೇ ಗುಣಸ್ಥಾನ 7ನೇ ಗುಣಸ್ಥಾನಕ್ಕೆ ಹೇಗೆ ಹೋಗ್ತಾನ್ರಿ? ಅದೇ ನಮಗೆ ಆಂತರ್ಯದ ವಿಭೇದವನ್ನ, ಆಂತರ್ಯದೊಳಗನೆ 2 ಅದಾವ್ರಿ. 2 ಅದಾವು. ಏನು 2 ಅದಾವು? ಒಂದು ಜ್ಞಾನ ಶುದ್ಧ ಧಾರೆ, ಒಂದು ಕರ್ಮಧಾರೆ. ಒಂದು ಜ್ಞಾನಧಾರೆ, ಒಂದು ಕರ್ಮಧಾರೆ ಅಂತ ಹೇಳಿದ್ರೆ ಆಗಮದೊಳಗೆ ಆ ಪ್ರಕಾರದ ಶಬ್ದ ಬಂತು. ಆದರೆ ಆ ಶಬ್ದದ ವಾಚ್ಯ ರೂಪದ ಭಾವವನ್ನು ತಿಳಿಯೋದ ಅದು ಸ್ವಂತ ವಾಚಕರಿಗೆ ಬಿಟ್ಟದ್ದು ಇದೆ ರೀ. ಅದನ್ನು ಹೇಳಲಿಕ್ಕೆ ಅವರು ಹೋಗಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲಿವರೆಗೆ ಹೇಳಲಿಕ್ಕೆ ಬರ್ತಿದೆಯೋ ಅಲ್ಲಿವರೆಗೆ
ತಿಳಿದು ಬರುವ ವಿಷಯ ಅಲ್ಲದ. ತಿಳ್ಕೊಳ್ಳಿಕ್ಕೆ ಯಾವಾಗ ಇವು ಉದ್ಯಮ ಮಾಡ್ತಾನೋ ಆವಾಗ ಎಲ್ಲವೂ ತಿಳಿದು ಬರ್ತಿದೆ. ಅದಕ್ಕೆ ಹೇಳಿದ್ದು ಇದೆ, ಮಿಥ್ಯಾತ್ವ ಅವಸ್ಥೆಯೊಳಗೆ ಸರ್ವಜ್ಞರ ನಿರ್ಣಯ ಆಗ್ತಿದೆ ರೀ. ಸರ್ವಜ್ಞ ಆಗಿ ಸರ್ವಜ್ಞರ ನಿರ್ಣಯ ಮಾಡೋದು ಇರುವುದಿಲ್ಲ. ಮಿಥ್ಯಾತ್ವಾವಸ್ಥೆಯೊಳಗೆ ಯಾರಿಗೆ ಸರ್ವಜ್ಞರ ನಿರ್ಣಯ ಇಲ್ಲ, ಅವರ ಮಿಥ್ಯಾತ್ವದ ನಾಶದ ಉಪಾಯ ಲೋಕದೊಳಗೆ ಯಾವುದು. ಬಹಳಷ್ಟು ಮಾತಾದು ತಿರುಮುರು ಮಾತರೆ. ಚಾರಿತ್ರ ಮೋಹವನ್ನು ಮೆಟ್ಟಿ ನಿಲ್ಲದ ವಿನಃ ದರ್ಶನ ಮೋಹದ ಉಸಿರ ನಿಲ್ಲಿಸೋದು ಸಾಧ್ಯ ಇಲ್ಲ ಅಂತೇಳಿ ಹೇಳ್ತು. ಅದು ವಿಚಾರಣೀಯ ಬಿಂದು ಇದೆ ರೀ. ವಿಚಾರ ಮಾಡುವಂಥದ್ದಿದೆ, ಕೇಳಿ ಆನಂದ ಮನ್ನಿಸಿ ಬಿಡುವಂಥದ್ದಿಲ್ಲ. ಅದು ಬುದ್ಧಿಯೊಳಗೆ ಆತ್ಮನ ಕನಕಣದೊಳಗೆ ಆತ್ಮನ ಸರ್ವ ಪ್ರದೇಶದಲ್ಲಿ ಯಾವ ವ್ಯಾಪ್ತ ಆಗ್ತಿದೆಯೋ ಚೈತನ್ಯದ ಪ್ರಸಾರ ಅದರಲ್ಲೆಲ್ಲ ಅದರದ ಸ್ವೀಕಾರ ಆಗಿ ಅದರ ನಿರ್ಣಯ ಆಗೋದು ಅವಶ್ಯಕ ಇದೆ. ನೋಡ್ರಿ, ಇಂಥ ಸನ್ನಿವೇಶ ಜ್ಞಾನಿಗಳಂತೂ ಹೇಳ್ತಾರೆ. ಜಿನವಾಣಿಯ ಮಾತೇನು ಹೇಳೋದು ಪ್ರಭು, ಯಾರ ಮಹಾಭಾಗ್ಯಶಾಲಿ ಇದ್ದಾರೋ ಅವರ ಕರ್ಣಪಟಲದ ಮೇಲೆ ಜಿನವಾಣಿ ಇಲ್ದಿದ್ರೆ ಸಾಧ್ಯ ಇಲ್ರಿ, ಸಾಧ್ಯ ಇಲ್ಲ. ಪುರುಷಾರ್ಥದಿಂದ ಪ್ರಾಪ್ತ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಏನ? ಜಿನವಾಣಿಯ ಶ್ರವಣ ಯೋಗವನ್ನ, ಜಿನವಾಣಿಯ ಶ್ರವಣ ಯೋಗವನ್ನ ಪುರುಷಾರ್ಥದಿಂದ ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಆ ಪ್ರಕಾರದ ಭಾಗ್ಯ ಇದ್ರನ ಪ್ರಾಪ್ತ ಆಗ್ತಿದೆ. ಪುರುಷಾರ್ಥ ಎಲ್ಲಿ ಕೆಲಸಕ್ಕೆ ಬರ್ತಿದೆ? ಪುರುಷಾರ್ಥ ಆ ಶ್ರವಣದೊಳಗ ಯಾವ ವಿಷಯ ಬಂದಿದೆಯಲ್ಲ, ಆ ಶ್ರವಣದ ನಂತರ ಕೂಡ ಆ ವಿಷಯವನ್ನ ಹಿಡ್ಕೊಳ್ಳೋದ ಇದು ಪುರುಷಾರ್ಥ. ಕೇಳುವ ಸಲುವಾಗಿ ಪುರುಷಾರ್ಥದ ಅವಶ್ಯಕತೆ ಇಲ್ಲ. ಪುರುಷಾರ್ಥ ಕೆಲಸಕ್ಕೆ ಬರುವುದಿಲ್ರಿ. ಅಲ್ಲಿ ಕೆಲಸಕ್ಕೆ ಬರೋದು ಯಾವುದ? ಭಾಗ್ಯ. ಅದರ ಸಲುವಾಗಿ ಒಂದು ಸ್ವಲ್ಪ ಟಚ್ ಮಾಡಿಬಿಡೋಣ. 5 ಲಬ್ಧಿಯೊಳಗೆ ಯಾವ ದೇಶನಾಲಬ್ಧಿ ಇದೆ ಅಲ್ಲ, ದೇಶನಾಲಬ್ಧಿಯ ಅಭಾವದೊಳಗೆ ಯಾವ ಜೀವಕ್ಕೆ ಸಮ್ಯಕ್ ದರ್ಶನ ಆಗುವುದಿಲ್ಲ. ಆದರೆ ದೇಶನಾಲಬ್ಧಿ ಪ್ರಾಪ್ತ ಆದ ನಂತರ ಸಮ್ಯಕ್ ದರ್ಶನ ಆಗುವುದರ ನಿಯಮ ಇಲ್ಲ. ಕರ್ಣಲಬ್ಧಿಯೊಳಗೆ ಹೋದ ನಂತರ ನಿಯಮದಿಂದ ಸಮ್ಯಕ್ ದರ್ಶನ ಆಗ್ತಿದೆ. ಕರ್ಣಲಬ್ಧಿ ಅರ್ಥಾತ್ ಪುರುಷಾರ್ಥ ಮತ್ತು ದೇಶನಾಲಬ್ಧಿ ಅರ್ಥಾತ್ ಭಾಗ್ಯ. ಹೇಳ್ತಾರಲ್ಲ, ದೇಶನಾಲಬ್ಧಿ ಭಾಗ್ಯದಿಂದ ಸಿಗ್ತಿದೆ, ಕರ್ಣಲಬ್ಧಿ ಪುರುಷಾರ್ಥದಿಂದ ಪ್ರಾಪ್ತ ಆಗ್ತಿದೆ.